ಆ ಗಿಳಿಯ ಅಭಾವದಿಂದ ಆಗುವ ದುಃಖವನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಹೀಗಾಗಿ ಕೋಪವೆಂಬ ಮಾರ್ಜಾಲ ಕಂಡರೆ ನುಂಗುವುದು ಅಂದರೆ ಕೋಪ ಹರಿನಾಮವನ್ನು ನುಂಗಿಬಿಡುತ್ತದೆ. ಮನುಷ್ಯನ ಕೋಪ ಹರಿನಾಮವನ್ನು ನುಂಗಿಬಿಡುತ್ತದೆ ಎನ್ನುವ ಒಂದು ಅರ್ಥ ಬರಬೇಕು. ವಾಚಾರ ಮೇಲ್ನೋಟದ ಅಂದರೆ ನಾವು ಕೋಪಕ್ಕೆ ವಶರಾದರೆ ಹರಿನಾಮ ನಮ್ಮ ಬಾಯಲ್ಲಿ ಬರೋದಿಲ್ಲ, ಮನಸ್ಸಿಗೆ ತಡೆ ಒಡ್ಡಿ ಬಿಡ್ತದೆ. ಆದ್ದರಿಂದ ಕೋಪ ಒಳ್ಳೆಯದಲ್ಲ ಅನ್ನುವ ಅರ್ಥದಲ್ಲಿ ಸರಿ ಹೋಗ್ಬಿಟ್ಟಿಲ್ಲ. ಆದರೆ ಕೋಪ ಎನ್ನುವ ಬೆಕ್ಕು ಹರಿಯ ನಾಮವನ್ನೇ ನುಂಗಿಬಿಡ್ತದೆ ಅಂತ ಹೇಳಿದರೆ ಹರಿಯ ನಾಮ ಸಾಮರ್ಥ್ಯ ಕಡಿಮೆ ಆಯಿತು, ಕೋಪದ ಸಾಮರ್ಥ್ಯ ಜಾಸ್ತಿ ಬೆತ್ತಿಗೆ ಅದು ಅಷ್ಟೇ. ನಾ ಸರಿ ಹೇಳ್ಬೋದಾ ಅಮ್ಮ? ಆ ಸಾಕು ಕೋಪವೆಂಬ ಮಾರ್ಜಾಲ ಕಂಡರೆ ನುಂಗುವುದು. ಕೋಪವೆಂಬ ಮಾರ್ಜಾಲ ಕಂಡರೆ ನುಂಗುವುದು. ಕೋಪವೆಂಬ ಮಾರ್ಜಾಲ ನುಂಗುವುದು, ಕಂಡರೆ ನುಂಗುವುದು. ಯಾರನ್ನ ನುಂಗುವುದು? ಗಿಳಿಯನ್ನು ನುಂಗುವುದು. ಗಿಳಿ ಸೋತಲ್ಲ ಅನ್ನೋದು ಪ್ರಶ್ನೆ ಇದೆ. ಉತ್ತರಾರ್ಧದಲ್ಲಿ ಇಲ್ಲೇ ತೆಗಿಬೇಕು, ಇಲ್ಲೇ ತೆಗಿ. ಮುಂದಿನ ಸಾಲ ಹೇಳಿ ಗೊತ್ತಾಗ್ತದೆ. ತಾಪವೆಂಬುವ ಹುಲಿಯ ಕೊಂಡೊಯ್ಯುವುದು. ಲೋಕದಲ್ಲಿನ ಮಾರ್ಜಾಲ ಗಿಳಿಯನ್ನು ನುಂಗಿದ್ರೆ ಹರಿನಾಮ ಎನ್ನುವ ಗಿಳಿ ಕೋಪವೆಂಬ ಮಾರ್ಜಾಲವನ್ನೇ ನುಂಗುತ್ತದೆ. ಕೋಪ ಮಾಡ್ಕೊತಾ ಇದ್ದ ಮನುಷ್ಯ ಒಮ್ಮೆ ಹರಿನಾಮದ ಸವಿಯನ್ನು ಕಣ್ಮೇಲೆ ಏನಂದ್ರೆ ಯೋಗಿ ಸಿಟ್ಟಾಗಿಕ್ಕೆ, ಸ್ವಾಮಿ ಮಾನ ಆದ್ರೂ ನಿಂದೆ, ಅಪಮಾನ ಆದ್ರೂ ನಿಂದೆ, ನಿನ್ನ ಪಾದಕ್ಕೆ ಬಿದ್ದುಬಿಟ್ಟಿನಿ, ಇನ್ನೆಂದೂ ನಾನು ಕೋಪ ಮಾಡ್ಕೊಳ್ಳಲ್ಲಪ್ಪ ಅಂತ ಭಾಗ್ಯವನ್ನು ಕರುಣಿಸುತ್ತಾ ಶರಣಾಗತನಾಗ್ಬಿಡ್ತಾನೆ. ಅವನು ಕೋಪಾದಿ ದುರ್ಗುಣಗಳನ್ನು ಮೀರಿಬಿಡ್ತಾನೆ. ಹಾಗೆ ಮೀರಿಸುತ್ತೆ ಈ ಹರಿನಾಮ ಆ ಸಾಮರ್ಥ್ಯ. ಯಾಕಂದ್ರೆ ಎರಡನೇದರಲ್ಲಿ ವ್ಯಾಘ್ರವ ನುಂಗುವುದು ಅಂತ ಹೇಳಿರೋದ್ರಿಂದ ಬೆಕ್ಕನ್ನು ನುಂಗಲೇಬೇಕು. ಹುಲಿಯನ್ನೇ ನುಂಗುವ ಸಾಮರ್ಥ್ಯ ಇದ್ಮೇಲೆ ಈ ಗಿಳಿಗೆ ಬೆಕ್ಕನ್ನು ನುಂಗಲೇ ಇಲ್ಲ. ಆದ್ರಿಂದ ಮುಂದಕ್ಕೆ ಅದಕ್ಕೆ ಚೆನ್ನಾಗಿದೆ. ದೊಡ್ಡವರ ರಚನೆ ಅನ್ನೋದು ನಾವೇ ಮಾಡ್ಲಿಕ್ಕೆ ಹೋದ್ರೆ ಗುರುವನುಗ್ರಹ ಪಡೆದರೆ ಬರೀ ಚಪಲಕ್ಕಾಗಿ ಮಾಡ್ಲಿಕ್ಕೆ ಹೋದ್ರೆ ಈ ವೇಟ್ ಪುರಂದರದಾಸರ ಮಾತು ಪುರಂದರದಾಸರ ಮಾತೆ, ಶ್ರೀಪಾದರಾಯರ ಮಾತು ಶ್ರೀಪಾದರಾಯರ ಮಾತೆ, ರಾಜರ ಮಾತು ರಾಜರ ಮಾತೆ, ವ್ಯಾಸರಾಯರ ಮಾತು ವ್ಯಾಸರಾಯರ ಮಾತೆ, ವಿಜಯಪ್ರಭುಗಳ ಮಾತು ಅವ್ರ ಮಾತೇ ಆಗಬೇಕು. ನಾವು ಅನುಸರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಸ್ವರೂಪದಿಂದ ಹೊರಹೊಮ್ಮುವ ಸ್ತೋತ್ರಗಳು. ಆದ್ರಿಂದ ಇದು ಎಂತಹ ಗಿಳಿ ಅಂದ್ರೆ ಹುಲಿಯನ್ನು ನುಂಗುವ ಗಿಳಿ ಬೆಕ್ಕನ್ನು ನುಂಗುವುದು ಏನೋ ಆಶ್ಚರ್ಯಪ್ಪ. ತಾಪ ಹೆಚ್ಚೋ ಕೋಪ ಹೆಚ್ಚೋ ಮನುಷ್ಯನಿಗೆ ತಾಪ ಹೆಚ್ಚು ಕೋಪವನ್ನು ಸಾಮರ್ಥ್ಯ ಬರುತ್ತೆ. ಇನ್ನೊಂದು ಅರ್ಧ ಗಂಟೆ ಸ್ವಾಮಿ ಪೂಜೆ ಮಾಡಿದ್ರೆ ಕೋಪ ಡೌನ್ ಆಗಿ ಹಿಂಗೆ ಕುತ್ಕೊಂತೀವಿ. ಕೋಪದಾಗ ಬರ ಅಷ್ಟೇ. ಎಣ್ಣೆ ಇರೋವರೆಗೂ ಜ್ವಾಲೆ ಉರಿಯೋದು. ಎಣ್ಣೆ ಕಡಿಮೆ ಆಯ್ತು ಅಂತಂದ್ರೆ ಜ್ವಾಲೆ ಕಡಿಮೆ ಆಗುತ್ತೆ. ತಾಪ ಹಾಗಲ್ಲ. ಇಷ್ಟೊತ್ತಾದ್ರೂ ನನಗೆ ಊಟ ಸಿಗ್ಲಿಲ್ಲ ಇಲ್ಲ, ಮನೆಯಲ್ಲಿದ್ರೆ ಆರಾಮ ಊಟ ಮಾಡಬಹುದಾಗಿತ್ತಲ್ಲ, ದೇವ್ರ ಪ್ರಸಾದ ನನಗೆ ಇಷ್ಟೇನಾ, ನಮ್ಮ ಅರ್ಜೆಂಟ್ಗೆ ಹಸಿವನ್ನು ನೀಗಿಸಿದ ಪ್ರಸಾದ ಹಿಂಗೆಂತ ಪ್ರಸಾದ, ಹಿಂಗೆಲ್ಲ ನಾಸ್ತಿಕತೆಯಿಂದ ಹಿಡಿದು ಅಶಕ್ತತೆಯ ಕಾರಣದಿಂದ ಸರಣಿ ನಾಸ್ತಿಕ ಬುದ್ಧಿಯನ್ನು ಪ್ರೇರೇಪಿಸಿಬಿಡುತ್ತೆ. ತಾಪ ಅನ್ನೋದು ಬಹಳ ಕಷ್ಟ. ಎಷ್ಟು ನೋವುಗಳಿವೆ ನಮ್ಮ ಜೀವನದಲ್ಲಿ. ಒಂದೊಂದು ನೋವಿಗೆನೆ ನಾವು ಸಾಧನೆಯಿಂದ ವಿಮುಖರಾಗ್ಬಿಡ್ತೀವಿ. ಇನ್ನೂ ಕರ್ಮ ಪರಿಪಾಕ ಬರದೇ ಹೋದ್ರೆ ಯಾವ ದೇವರು ಎಷ್ಟು ಮಾಡಿದೆ ಏನಾಯ್ತು ದೇವರು ಎಲ್ಲರಿಗೂ ಕೊಡ್ತಾರಪ್ಪ. ಅವ್ರಿಗೆ ಕೊಟ್ಟ ನನಗೆ ಕೊಡಲಿಲ್ಲ, ನನ್ನೆಲ್ಲ ಮರ್ತು ಹೀಗೆಲ್ಲ ಹುಚ್ಚುಚ್ಚಾಗಿ ಮಾತಾಡ್ತೀವಲ್ಲ, ಇದು ತಾಪದಿಂದ ಆಗುವಂತಹ ಪರಿಣಾಮ. ಇರುವ ಪುಣ್ಯದ ನಾಶ, ಇರುವ ಅದುವರೆಗೂ ಮಾಡಿದ ಭಕ್ತಿಯಲ್ಲಿ ಧಾರ್ಮಿಕತೆ ಕಳೆದೋಗಿ ನಮಗೆ ನಾವೇ ಕುಸಿದು ಬೀಳುವಂತಹ ಅಪಾಯ ಇದೆ. ಇಂತಹ ತಾಪ ಎನ್ನುವ ಹುಲಿಯನ್ನು ನುಂಗಿ ಹಾಕುತ್ತೆ ಈ ಗಿಳಿ. ಪುಟಾಣಿ ಇದು, ಅಣೋರಣೀಯ, ಎಷ್ಟು ಸಣ್ಣದಂದ್ರೆ ನಮಗಿಂತ ಸಣ್ಣವನು ದೇವರು. ಯಾಕೆ ಅಂದ್ರೆ ಜೀವನೇ ಅಣುಜೀವ, ಅದ್ರ ಒಳಗೆ ವ್ಯಾಪಿಸಿರ್ಬೇಕು ಅಂದ್ರೆ ದೊಡ್ಡದಿರ್ಬೇಕು ಸಣ್ಣದಿರ್ಬೇಕು. ಆ ರೂಪ ಬಹಳ ಸಣ್ಣವನು ದೇವರು ನಮಗಿಂತ ಅಂತ ಅಂದ್ಕೊಟ್ರೆ ಲೋಕದ ಗಾತ್ರವನ್ನು ಹೋಲಿಸಿ ಅಷ್ಟೇ. ಅಷ್ಟು ಸಣ್ಣದಿರುವಾಗಲೇ ಮಹತ್ವ ಮಹೀಯಾನ್ ಅಣೋರಣೀಯಾನ್ ಒಂದು ರೂಪ, ಮಹತ್ವ ಮಹೀಯಾನ್ ಒಂದು ರೂಪ ಇರೋದು ನಿಜ. ಅಣೋರಣೀಯನಾಗಿರುವ ಸ್ಥಿತಿಯನ್ನೇ ಮಹತ್ವ ಮಹೀಯನಾಗಿದ್ದಾನೆ ಅಂತ ಅನ್ನೋದು ಅದನ್ನ ಅತುಲ ಹೀಗೆಲ್ಲ ಸಾಹಿತ್ಯ ಆತ್ಮವನ್ನು ಮಾಡ್ತಾರೆ. ಸಂತೋಷ ಆಯ್ತಾ? ಇನ್ ಸ್ವಲ್ಪ ಬೆನ್ನುವಾಗಿ ಸ್ವಾಮಿಗಳಿಗೆ ಮುಂದುವರಿಸಿ.
ಮಾಡಿರಲಿನ